Hi guys, good morning. Welcome back to my channel, Sneha Vlogs. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕಿಷ್ಟು ಹುನ್ನಿರಲು ಇಚ್ಛೆ ಅರಿವ ಸತೀರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಯ್ಯ. ಈಗ ಬೆಳಗ್ಗೆ 6 ಗಂಟೆ ಟೈಮು. ಯಾರೋ ಒಬ್ರು ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಮೆಂಟೋರು ಇಟ್ಟಿದ್ದಾರೆ ಗೈಸ್. ಮತ್ತು ಇವತ್ತು ಬ್ರೇಕ್ಫಾಸ್ಟ್ ಕೇರಳ ಸ್ಟೈಲ್ ಪಲಾವ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಮಗು ವ್ಯಾಕ್ಸಿನೇಷನ್ ಇದೆ, ಸೊ ಹಾಸ್ಪಿಟಲ್ಗೆ ಹೋಗಬೇಕು ವ್ಯಾಕ್ಸಿನ್ ಹಾಕ್ಸ್ಲಿಕ್ಕೆ. ಒಂಥರ ಸೈಲೆಂಟಾಗಿದೆ ಏರಿಯಾ. ಪಲಾವ್ ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ, ಆಲೂಗಡ್ಡೆ ಮತ್ತು ನೂಕಲ್ ತೊಗೊಂಡಿದ್ದೀನಿ, ಒಂದು ದಪ್ಪ ಸೈಜು 3 ಈರುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ತೊಗೊಂಡಿದ್ದೀನಿ. ನೆಕ್ಸ್ಟು ಕುಕ್ಕರಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಬಾಡಿಸ್ಕೊಳ್ಳೋಣ. ನಾನಿಲ್ಲಿ ಪಲಾವ್ ಎಲೆ, ಜಾಪತ್ರೆ ಮತ್ತು ಚಕ್ಕೆ ಲವಂಗ ಅದೆಲ್ಲ ನಾನು ಹಾಕಿಲ್ಲ, ಯೂಸ್ ಮಾಡಿಲ್ಲ. ಸೊ ಇದು ಕೇರಳ ಸ್ಟೈಲ್ ಆಗಿದ್ದರಿಂದ ನಾನು ಅದನ್ನು ಪಲಾವ್ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡಿಲ್ಲ ಇದಕ್ಕೆ. ಸೊ ಮತ್ತು ಒಣಮೆಣಸಿನ್ಕಾಯಿ ಈ ಥರ ಬಾಡಿಸ್ಕೊಳ್ಳಿ. ಈ ಥರ ಬಾಡಿಸಿದ ನಂತರ ನಾವೇನು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಷ್ ಆಗೋ ತನಕ ನಾವು ಇದನ್ನು ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, 1.5 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, 1/4 ಚಮಚ ಅರ್ಶಿನದ ಪುಡಿ ತೊಗೊಂಡಿದ್ದೀನಿ. ಸೊ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಆದ ನಂತರ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ತರಕಾರಿಗಳನ್ನ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮತ್ತು ನಾನು ಇದಕ್ಕೆ ನೈಟೇ ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ನಾನು ನೈಟ್ ನೆನೆಸಿಟ್ಕೊಂಡಿದ್ದು ಬೆಳಗ್ಗೆ ಇದನ್ನು 2 ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ನಾನು ಈ ತರಕಾರಿ ಜೊತೆ ಬಟಾಣಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಒಣಗಿರೋ ಬಟಾಣಿ ಸ್ವಲ್ಪ ಟೇಸ್ಟ್ ಅಂತ ನಾನು ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು, ಮತ್ತು ನಿಮಗಿನ್ನ ಎಕ್ಸ್ಟ್ರಾ ಏನೇನು ತರಕಾರಿ ಬೇಕೋ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಇಷ್ಟು ತರಕಾರಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5-10 ನಿಮಿಷ ಇದನ್ನು ಕೂಡ ಬೇಯಿಸ್ಕೊಳ್ಬೇಕು. ಸೊ ನಾವು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಪುದೀನ ಕೂಡ ಇದಕ್ಕೆ ಸೇರಿಸ್ಕೊಂಡು ನಾವು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ಳಿ. ಮತ್ತು ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅಷ್ಟು ಅಕ್ಕಿಗೆ ಮೆಷರ್ಮೆಂಟ್ ತಕ್ಕಂಗೆ ನೀರು ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕೋದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನೀವು ಮತ್ತು ಕಟ್ ಮಾಡ್ಕೊಂಡಿರೋಂಥ ನಿಂಬೆಹಣ್ಣೆ ಹಿಂಡ್ಕೊಳ್ಳಿ. ಅದಕ್ಕೆ ಕುಕ್ಕರ್ ವೇಟ್ ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಸೊ ನಾನು ಅಷ್ಟರಲ್ಲಿ ಮೊಸರು ಪಚ್ಚಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಈಗ ರೈಸ್ ರೆಡಿಯಾಗಿದೆ. ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದೊಂಥರ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮಗು ಮಲ್ಕೊಂಡಿದೆ. ಅವಳಿಗೆ ಇವತ್ತು ವ್ಯಾಕ್ಸಿನ್ ಕರ್ಕೊಂಡೋಗ್ಬೇಕು. 10:30ಗೆ ಅಪಾಯಿಂಟ್ಮೆಂಟ್ ಇದೆ. ಸೊ ಎಬ್ಬಿಸ್ಬೇಕು ಆಮೇಲೆ. ಫೈನಲಿ ಮಗನ ರೆಡಿ ಮಾಡಿದೆ. ವ್ಯಾಕ್ಸಿನ್ ಕರ್ಕೊಂಡೋಗ್ಬೇಕು. ಅವ್ರು ವ್ಯಾಕ್ಸಿನ್ ಇದೆ 7 ಮಂತ್ಗೆ. ಸೊ ರೆಡಿ ಮಾಡಿದ್ದೀನಿ. ಇವಾಗ ಹೊರಡಬೇಕು. ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಸೊ ಅವ್ರದ್ದು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋಣ. ಎಷ್ಟು ಹೇಳುತ್ತೋ ಗೊತ್ತಿಲ್ಲ, ಪಾಪ ಮಲ್ಕೊಂಡಿದ್ದಾನೆ. ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಟೈಮಲ್ಲಿ ವೇಕಪ್ ಮಾಡಿಸ್ತೀನಿ, ಆಮೇಲೆ ಸಿಗ್ತೀನಿ. ಹಾಸ್ಪಿಟಲ್ ರೀಚ್ ಆಗಿ ಸೊ ಹಾಸ್ಪಿಟಲ್ ವ್ಯಾಕ್ಸಿನ್ ಹಾಕೋ ವೀಡಿಯೋ ಮಾಡಲಿಕ್ಕಾಗಲ್ಲ. ಸೊ ಟ್ರೈ ಮಾಡ್ತೀನಿ ನಾನು. ಸೊ ವ್ಯಾಕ್ಸಿನ್ ಆಯಿತು. ಫೈನಲಿ 10 ಈಗ ಸಮಾಧಾನ ಮಾಡಿ ನಗ್ತಾ ಇದ್ದಾಳೆ. ಆಚೆ ಕರ್ಕೊಂಡು ಬಂದಿದ್ದೀನಿ. ಬಂದ್ವಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು. ವ್ಯಾಕ್ಸಿನ್ ಹಾಕ್ಸೋದು ತುಂಬ ಹತ್ತಲು. ಮಲಗಿಸಿದ ತಕ್ಷಣವೇ ಹತ್ತಲು. ಆಮೇಲೆ ಸರಿ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕಿದ್ವಿ. ಸೊ ನೆಕ್ಸ್ಟ್ ಬರ್ತಿದೆ ವ್ಯಾಕ್ಸಿನು. ಸೊ ಮಮ್ಮಿನ ಕರ್ಕೊಂಡು ಹೋಗಿದ್ದೆ. ಮತ್ತು ಮಾವ ಇಲ್ಲಿದ್ರೆ ನಮ್ಮ ಇನ್ನೊಬ್ರು ಟಿ ವಿ ನೋಡ್ತಾ ಇರ್ತಾರೆ. ಮತ್ತು ಬೆಳಗಿನ ಬ್ರೇಕ್ಫಾಸ್ಟು ವೆಜಿಟೇಬಲ್ ಪಲಾವ್ ಮಾಡಿದೆ ಕೇರಳ ಸ್ಟೈಲು.
ಮತ್ತು ಎಲ್ಲರೂ ಡ್ಯೂಟಿಗೆ ಹೋಗಿದ್ದಾರೆ. ಎಲ್ಲ ಡ್ಯೂಟಿಗೆ ಹೋಗಿ ಸಂಜೆ ಬರ್ತಾರೆ. ಇವಾಗ ನಾನು, ಮಗು, ನಮ್ಮ ಮಮ್ಮಿ, ನಮ್ಮ ಆಂಟಿ ಅಷ್ಟು ಡ್ಯೂಟಿಗೆ ಹೋಗ್ತಾರೆ. ಕಾಲೇಜಿಗೂ ಹೋಗಿದ್ದಾರೆ. ಮತ್ತು ಮಗು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿ ಬ್ಲಾಗ್ ಮಾಡ್ತೀನಿ. ಆಟ ಆಡ್ಕೊಂಡಿದ್ದಾಳೆ ನನ್ನ ಸಿಸ್ಟರ್ ಜೊತೆ. ಸೊ ಇದನ್ನು ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿ ತರಿಸಿದ್ದೆ ಪ್ರಾಡಕ್ಟ್ನ. ಸೊ ಇದನ್ನು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ ಇವಳು. ವ್ಯಾಕ್ಸಿನ್ ಆಯಿತು. ಸೊ ಮನೆಗೆ ಬಂದು ಅವಳನ್ನ ಡ್ರೆಸ್ ಚೇಂಜ್ ಮಾಡಿ ಸಮಾಧಾನ ಮಾಡಿಸಿ ಈಗ ಎತ್ಕೊಂಡಿದ್ದೀನಿ. ಸೊ ಮಗುಗೆ ಇಂಜೆಕ್ಷನ್ ಹಾಕೋದು ನೋವಾಗಲ್ಲ. ಸೊ ನಾನು ಬಂದುಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹಾಕ್ಸ್ತೀನಿ ವ್ಯಾಕ್ಸಿನು, ಗೌರ್ಮೆಂಟ್ ಹಾಕ್ಸಿಲ್ಲ. ಸೊ ಪೇನ್ಲೆಸ್ ಇಂಜೆಕ್ಷನ್ ಹಾಕ್ತೀನಲ್ವ, ಅವಳಿಗೆ ನೋವು ಬರೋಲ್ಲ ಮತ್ತು ಜ್ವರ ಕೂಡ ಬರೋದಿಲ್ಲ. ಆರಾಮಾಗಿ ಇರ್ತಾಳೆ. ಡೈಲಿ ಯಾವ ಥರ ಇರ್ತಾಳೋ ಆ ಥರನೇ ಇರ್ತಾಳೆ. ಮತ್ತು ನಾನು ಅವಳು ಬರ್ತಿಂದ ಪ್ರೈವೇಟಲ್ಲೇ ಕೊಡಿಸ್ತಾ ಇದ್ದೀನಿ, ಗೌರ್ಮೆಂಟಲ್ಲಿ ಕೊಡಿಸಿಲ್ಲ ನಾನು. ಸೊ ಮಗು ನೋವು ತಡೆಯೋಕ್ಕಾಗಲ್ಲ ಅಲ್ವಾ. ಸೊ ಅದನ್ನ ನೋಡೋಕ್ಕಾಗ್ದಿರ ನಾನು ಪ್ರೈವೇಟಲ್ಲಿ ಪೇನ್ಲೆಸ್ ಅಂತ ಹಾಕಿಸ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಂದೇನಾದರೂ ಮಿಸ್ಟೇಕ್ಸ್ ಇದೆ ಇದರಲ್ಲಿ, ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ನನ್ನ ಮಿಸ್ಟೇಕ್ಸ್ ಏನಿದೆ ಅದನ್ನು ತಿದ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಕರೆಕ್ಟ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.